ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಸೊ ಫೈನಲ್ ಆಗಿ ಟಿಕ್ ಟಾಕ್ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಬ್ಯಾನ್ ಆಗಿ ಹೋಯಿತು. ಸೊ ಇವಾಗ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಬೇಕಾದರೆ ನೀವು ನೋಡ್ಬೋದು, ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. ಟಿಕ್ ಟಾಕ್ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಟಿಕ್ ಟಾಕ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಯಾವೊಂದು ಅಪ್ಲಿಕೇಶನ್ ಕೂಡ ತೋರಿಸ್ತಾ ಇಲ್ಲ. ಓಕೆ, ಅದು ಯಾವುದೋ ಟಿಕ್ ಟಾಕ್ ವಿಡಿಯೋ ಡೌನ್ಲೋಡರು ಈ ಅಪ್ಲಿಕೇಶನ್ಗಳು ತೋರಿಸ್ತದೆ ಹೊರತು ಟಿಕ್ ಟಾಕ್ ಅಪ್ಲಿಕೇಶನ್ ತೋರಿಸ್ತಾ ಇಲ್ಲ. ಬೇಕಾದ್ರೆ ನೀವು ಕೂಡ ಚೆಕ್ ಮಾಡಿ ಪ್ಲೇಸ್ಟೋರಲ್ಲಿ. ಇನ್ನೂ ನಿಮಗೆ ಹೋಗಿಲ್ಲ ಪ್ಲೇಸ್ಟೋರಲ್ಲಿ ಅಂತಂದರೆ ಸ್ವಲ್ಪ ಹೊತ್ತಲ್ಲಿ ಹೋಗುತ್ತೆ, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಹೋಗುತ್ತೆ. ಓಕೆ, ಇವಾಗ ಎಲ್ಲ ಪ್ಲೇಸ್ಟೋರಲ್ಲೆಲ್ಲ ಇದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಆದರೆ ಬೇರೆ ಒಂದು ಚೈನೀಸ್ ಅಪ್ಲಿಕೇಶನ್ ಇನ್ನೂ ಡಿಲೀಟ್ ಆಗಿಲ್ಲ ಪ್ಲೇಸ್ಟೋರಲ್ಲಿ. ಈಗ ಎಕ್ಸಾಂಪಲ್ ಶೇರಿಟ್ನ ನೀವು ಸರ್ಚ್ ಮಾಡ್ಬೋದು. ಶೇರಿಟ್ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಶೇರಿಟ್ ಓಪನ್ ಆಗ್ತಾ ಇದೆ. ಸೊ ಈ ಥರ ಕೆಲವೊಂದಷ್ಟು ಅಪ್ಲಿಕೇಶನ್ ಇನ್ನೂ ಹಂಗೆ ಇದ್ದಾವೆ. 59 ಅಪ್ಲಿಕೇಶನ್ ಅವ್ರು ಬ್ಯಾನ್ ಮಾಡ್ತೀನಿ ಅಂತ ಹೇಳಿರೋದು. ಸೊ ಮೇಯ್ನಾಗಿ ಇವಾಗ ಟಿಕ್ ಟಾಕ್ನ ಡಿಲೀಟ್ ಮಾಡಿದ್ದಾರೆ ಪ್ಲೇಸ್ಟೋರಿಂದ. ಓಕೆ, ಸೊ ಇವಾಗ ಎಲ್ಲರ ಮೈಂಡಲ್ಲಿ ಬರುವಂಥ ಕ್ವಶನ್ ಏನಪ್ಪ ಅಂತಂದರೆ, ಬ್ರೋ ಟಿಕ್ ಟಾಕ್ ಇಟ್ಟಿರೋರು ಏನು ಮಾಡ್ಬೋದು ಅಂತ. ಸೊ ಟಿಕ್ ಟಾಕ್ ಇಟ್ಟಿರೋರು ನೀವು ಸ್ವಲ್ಪ ಯೂಸ್ ಮಾಡ್ಬೋದು. ಓಕೆನಾ, ಯೂಸ್ ಮಾಡ್ಬೋದು. ನೀವು ಲೈವ್ಗೆ ಹೋಗ್ಬೋದು, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಆದರೆ ಸೇಫ್ ಇರಲ್ಲ ನೋಡಿ. ಒಂದು ಸಲ ಇದನ್ನು ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ರು ಅಂತಂದರೆ ನೀವು ಡಿಲೀಟ್ ಮಾಡಿಬಿಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಅದನ್ನು ಇಟ್ಕೊಂಡು ನೀವೇನಾದ್ರು ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಮೊಬೈಲ್ನ ಒಂದು ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಹುಷಾರಾಗಿರಿ. ಸೊ ಅದಕ್ಕೋಸ್ಕರ ಪ್ಲೇಸ್ಟೋರಲ್ಲಿ ರಿಮೂವ್ ಆಯಿತು ಅಂದ ತಕ್ಷಣ ನೀವು ಜಸ್ಟ್ ರಿಮೂವ್ ಮಾಡಿಬಿಡಿ. ಓಕೆ, ಸೊ ಇನ್ನೂ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಜಸ್ಟ್ ನೀವು ಬೇಕಾದರೆ ಅದನ್ನು ನೀವು ಅಡ್ವಾಂಟೇಜಾಗಿ ತೊಗೊಂಡು ಒಂದು ಸ್ವಲ್ಪ ಹೊತ್ತು ನೀವು ಟಿಕ್ ಟಾಕಲ್ಲಿ ಲೈವ್ ಹೋಗಿ ನಿಮ್ಮ ಒಂದು ಆಡಿಯನ್ಸ್ಗಳನ್ನ ನನ್ನ ಇದರಲ್ಲಿ ಇನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು ನೀವು ಫಾಲೋ ಮಾಡಿಸ್ಕೊಂಡು ಅದಾದಮೇಲೆ ನೀವು ಟಿಕ್ ಟಾಕ್ನ ಡಿಲೀಟ್ ಮಾಡ್ಕೋಬೋದು. ಸೊ ನೀವು ಹಂಗೆ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಥವಾ ಅದೇನೇನೋ ಬೇರೆ ಬೇರೆ ಐಡಿಯಾ ಹೇಳ್ತಾ ಇದ್ರು ತುಂಬ ಜನ ಕಮೆಂಟಲ್ಲಿ, ಬ್ರೋ VPN ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡೆಲ್ಲ ಬೇರೆ ಒಂದು ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ಮಾಡ್ಬೋದಲ್ಲ ಅಂತ. ಸೊ ಆ ಥರ ಎಲ್ಲ ಮಾಡಬೇಡಿ. ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುವಂಥ ಚಾನ್ಸ್ಗಳಿರುತ್ತೆ. ಒಂದು ಸಲ ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ಮೇಲೆ ಮುಗೀತು, ಅದು ನಮ್ಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಓಕೆ, ಸೊ ಹಂಗೆ ಮಾಡಿ. ಒಟ್ಟಿನಲ್ಲಂತೂ ಈಗ ಪ್ಲೇಸ್ಟೋರಿಂದ ರಿಮೂವ್ ಮಾಡಿರೋದಂತೂ ನಿಜ. ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ನಿಮ್ಮ ಒಂದು ಮೊಬೈಲಲ್ಲಿ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಮುಂದೆ ಬರುವಂಥ ಅಪ್ಡೇಟ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿನ. ಸೊ ಟಿಕ್ ಟಾಕ್ ಥರ ಇರುವಂಥ ಅಪ್ಲಿಕೇಶನ್ಗಳು ಯಾವುದ್ರಲ್ಲಿ ನಾವು ಡಬ್ ಸ್ಮ್ಯಾಶ್ನ ಮಾಡೋದು ನೆಕ್ಸ್ಟು ಅಂತ ನಾನು ನಿಮಗೆ ಹೆಚ್ಚಿನ ಮಾಹಿತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.